ಚೈತ್ರ ಪೂರ್ಣಿಮೆ ಹಾಗೂ ಹನುಮಾನ್ ಜಯಂತಿಯ ಅಪರೂಪದ ಸಂಯೋಗ. ಅಷ್ಟೈಶ್ವರ್ಯ ಪಡೆಯಲು ಮರೆಯದೆ ಈ ನಿಯಮಗಳನ್ನು ಪಾಲಿಸಿ. ಹನುಮಾನ್ ಜಯಂತಿ ಮತ್ತು ಚೈತ್ರ ಪೂರ್ಣಿಮೆ ವಿಶೇಷ. ಏಪ್ರಿಲ್ 2ನೇ ತಾರೀಖು ಅಂದರೆ ನಾಳೆ ಗುರುವಾರ ಚೈತ್ರ ಪೂರ್ಣಿಮೆ ಹಾಗೂ ಹನುಮಾನ್ ಜಯಂತಿ ಹಬ್ಬಗಳು ಒದಗಿ ಬಂದಿವೆ. ಹನುಮಾನ್ ಜಯಂತಿಗೆ ಬಹಳ ವಿಶಿಷ್ಟತೆ ಇದೆ. ಆದ್ದರಿಂದ ಪೂರ್ಣಿಮೆಯೊಂದಿಗೆ ಬಂದಿರುವ ಈ ಹನುಮಾನ್ ಜಯಂತಿಯಂದು ಭಕ್ತಿ ಶ್ರದ್ಧೆಗಳಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಎಂತಹುದೇ ಕಷ್ಟವಿದ್ದರೂ ತಕ್ಷಣವೇ ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಹನುಮಾನ್ ಜಯಂತಿ ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರೂ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಆಂಜನೇಯ ಸ್ವಾಮಿ ಹುಟ್ಟಿದ ದಿನವನ್ನೇ ಹನುಮಾನ್ ಜಯಂತಿಯಾಗಿ ಆಚರಿಸಲಾಗುತ್ತದೆ. ಏಪ್ರಿಲ್ 2ನೇ ತಾರೀಖು ಗುರುವಾರ ಚೈತ್ರ ಪೂರ್ಣಿಮೆಯೊಂದಿಗೆ ಹನುಮಾನ್ ಜಯಂತಿ ಬಂದಿದೆ. ಈ ದಿನ ಮಾಡುವ ಆಂಜನೇಯ ಸ್ವಾಮಿಯ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಲಭಿಸುತ್ತದೆ. ವಿಪರೀತ ಸಾಲದ ಸಮಸ್ಯೆ ಮತ್ತು ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಹನುಮಾನ್ ಜಯಂತಿಯಂದು ಆಂಜನೇಯ ಸ್ವಾಮಿಯ ಭಾವಚಿತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯ ಉತ್ತರ ದಿಕ್ಕಿನಲ್ಲಿ ಇರಿಸಿಕೊಳ್ಳಿ. ಆರ್ಥಿಕವಾಗಿ ಬಹಳ ಅಭಿವೃದ್ಧಿ ಹೊಂದುತ್ತೀರಿ. ವಿಶೇಷವಾಗಿ ಈ ಹನುಮಾನ್ ಜಯಂತಿಯಂದು ಪ್ರತಿಯೊಬ್ಬರೂ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಇದರಿಂದ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ಅದೃಷ್ಟ ಮತ್ತು ಐಶ್ವರ್ಯ ಲಭಿಸುತ್ತದೆ. ಸಾಮಾನ್ಯವಾಗಿ ಪೂರ್ಣಿಮೆಯ ದಿನ ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ಬಹಳ ಒಳ್ಳೆಯದು. ಅದರಲ್ಲೂ ಈ ಹನುಮಾನ್ ಜಯಂತಿಯಂದು ಮನೆಯಲ್ಲಿ ಹನುಮಂತನನ್ನು ಪೂಜಿಸಿದರೆ ಸಕಲ ಸೌಭಾಗ್ಯಗಳು ಮತ್ತು ಕೋರಿದ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ. ಆದ್ದರಿಂದ ಮಹಿಳೆಯರು ಮುಂಜಾನೆಯೇ ಎದ್ದು ಇಡೀ ಮನೆಯನ್ನು ಶುಚಿಗೊಳಿಸಿ, ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ, ಕುಂಕುಮದ ಬೊಟ್ಟು ಇಟ್ಟು ಮನೆಯಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ. ನಿಮ್ಮ ಪೂಜಾ ಕೋಣೆಯಲ್ಲಿರುವ ಆಂಜನೇಯ ಸ್ವಾಮಿಯ ಚಿತ್ರಕ್ಕೆ ಗಂಧ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಕೆಂಪು ಬಣ್ಣದ ಹೂವುಗಳಿಂದ ಆಂಜನೇಯ ಸ್ವಾಮಿಯನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಿ. ಪೂಜೆಗಾಗಿ ಕೆಲವು ವೀಳ್ಯದೆಲೆ, ಅಕ್ಷತೆ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ಮೊದಲೇ ಸಿದ್ಧಪಡಿಸಿಟ್ಟುಕೊಳ್ಳಿ. ಆಂಜನೇಯ ಸ್ವಾಮಿಯ ಫೋಟೋದ ಮುಂದೆ 2 ದೀಪಗಳನ್ನು ಹಚ್ಚಿ ಸ್ವಾಮಿಗೆ ನಮಸ್ಕರಿಸಿ. ನಿಮ್ಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗಬೇಕೆಂದರೆ ಈ ದಿನ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ. ಹಾಗೆಯೇ ಶನಿ ದೋಷ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ. ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆ ಎಂದರೆ ಬಹಳ ಪ್ರಿಯ. ಆದ್ದರಿಂದ ಮಲ್ಲಿಗೆ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಹನುಮಂತನು ಬೇಗನೆ ಪ್ರಸನ್ನನಾಗುತ್ತಾನೆ. ಸಾಮಾನ್ಯವಾಗಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಹತ್ತಿಯ ಬತ್ತಿಗಳಿಂದ ದೀಪ ಹಚ್ಚುತ್ತೇವೆ. ಆದರೆ ಹನುಮಾನ್ ಜಯಂತಿಯಂದು ಕೆಂಪು ಬಣ್ಣದ ಬತ್ತಿಗಳಿಂದ ಹನುಮಂತನನ್ನು ಪೂಜಿಸಬೇಕು. ಈ ಹತ್ತಿ ಬತ್ತಿಗಳನ್ನು ಕುಂಕುಮದ ನೀರಿನಲ್ಲಿ ನೆನೆಸಿ ಸ್ವಲ್ಪ ಸಮಯ ಬಿಸಿಲಿನಲ್ಲಿ ಒಣಗಿಸಿ ಆ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಎಷ್ಟೋ ಶುಭ ಫಲಗಳು ಉಂಟಾಗುತ್ತವೆ. ದೀಪ ಹಚ್ಚುವಾಗ ಓಂ ಹನುಮತೆ ನಮ ಎಂಬ ಮಂತ್ರವನ್ನು ಪಠಿಸುತ್ತಾ ದೀಪ ಹಚ್ಚಿ. ಇನ್ನು ಪೂಜೆಯಲ್ಲಿ ಹನುಮಂತನಿಗೆ ನೈವೇದ್ಯವಾಗಿ ಬಾಳೆಹಣ್ಣು ಅಥವಾ ಹೆಸರುಬೇಳೆ, ಕೋಸಂಬರಿ ಮತ್ತು ಪಾನಕವನ್ನು ಸಮರ್ಪಿಸಿ. ಈ ರೀತಿ ಮನೆಯಲ್ಲಿ ದೀಪಾರಾಧನೆ ಮಾಡುತ್ತಾ 5 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಒಂದೊಂದು ಎಲೆಯ ಮೇಲೆ ಗಂಧದಿಂದ ಜೈ ಶ್ರೀರಾಮ್ ಎಂದು ಬರೆದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ವಿಶೇಷವಾದ ಧನ ಪ್ರಾಪ್ತಿಯಾಗುತ್ತದೆ. ಕೋರಿದ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ. ಕೊನೆಯದಾಗಿ ಆಂಜನೇಯ ಸ್ವಾಮಿಗೆ ಕರ್ಪೂರದ ಆರತಿ ಬೆಳಗಿ ಸ್ವಾಮಿಗೆ ನಮಸ್ಕರಿಸಿ 5 ಪ್ರದಕ್ಷಿಣೆಗಳನ್ನು ಹಾಕಿ ತಲೆಯ ಮೇಲೆ ಅಕ್ಷತೆ ಹಾಕಿಕೊಂಡು ಪೂಜೆಯ ಕೊನೆಯಲ್ಲಿ 1 ತೆಂಗಿನಕಾಯಿಯನ್ನು ಒಡೆದು ನಿಮ್ಮ ಪೂಜೆಯನ್ನು ಮುಗಿಸಿ. ಈ ಹನುಮಾನ್ ಜಯಂತಿಯ ದಿನ ಬೇರೇನೂ ಮಾಡದಿದ್ದರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 5 ಪ್ರದಕ್ಷಿಣೆಗಳನ್ನು ಮಾಡಿ. ಇದರಿಂದ ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭ ಫಲಗಳು ಉಂಟಾಗುತ್ತವೆ. ಹಾಗೆಯೇ ಈ ದಿನ ಉಪವಾಸವಿದ್ದರೆ ಬಹಳ ಒಳ್ಳೆಯದು. ಕಠಿಣ ಉಪವಾಸವಿರಲು ಸಾಧ್ಯವಾಗದಿದ್ದರೆ ಹಾಲು, ಹಣ್ಣುಗಳನ್ನು ಸ್ವೀಕರಿಸುತ್ತಾ 1 ಹೊತ್ತು ಉಪವಾಸ ಇರಬಹುದು. ಹಾಗೆಯೇ ಈ ಹನುಮಾನ್ ಜಯಂತಿಯಂದು
ಅದರಲ್ಲೂ ಚೈತ್ರ ಪೂರ್ಣಿಮೆಯ ಸಮಯದಲ್ಲಿ ಮನೆಯ ಮುಖ್ಯದ್ವಾರಕ್ಕೆ ವೀಳ್ಯದೆಲೆಗಳನ್ನು ಕಟ್ಟಿದರೆ ಬಹಳ ಒಳ್ಳೆಯದು. ವೀಳ್ಯದೆಲೆಗಳು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತವೆ. ಆದ್ದರಿಂದ ಮನೆಯ ಮುಂಭಾಗದಲ್ಲಿ ವೀಳ್ಯದೆಲೆಗಳಿದ್ದರೆ ಅಂತಹ ಮನೆಗೆ ತಕ್ಷಣವೇ ಧನಲಕ್ಷ್ಮಿ ಪ್ರವೇಶಿಸುತ್ತಾಳೆ. ಹಾಗೆಯೇ ಆಂಜನೇಯ ಸ್ವಾಮಿಯನ್ನು ಮಲ್ಲಿಗೆ ಹೂವುಗಳಿಂದ ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣ ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತದೆ. ಇನ್ನು ಪಾರಿಜಾತ ಹೂವುಗಳಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಕೋರಿದ ಇಷ್ಟಾರ್ಥಗಳು ತಕ್ಷಣ ಈಡೇರುತ್ತವೆ. ವೀಳ್ಯದೆಲೆಗಳು ಆಂಜನೇಯ ಸ್ವಾಮಿಗೆ ಬಹಳ ಪ್ರಿಯವಾದವು. ಆದ್ದರಿಂದ ಆಂಜನೇಯ ಸ್ವಾಮಿಯ ಫೋಟೋಗೆ ವೀಳ್ಯದೆಲೆಯ ಮಾಲೆ ಹಾಕಿ ನಮಸ್ಕರಿಸುವುದು ಬಹಳ ಒಳ್ಳೆಯದು. ಅಥವಾ ನಿಮ್ಮ ಹತ್ತಿರವಿರುವ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಪೂಜೆಯನ್ನು ಆಕು ಪೂಜೆ ಮಾಡಿಸಿ. ಹನುಮಂತನು ರಾಮಭಕ್ತನಾಗಿರುವುದರಿಂದ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಸಮರ್ಪಿಸಿದರೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಇನ್ನು ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರು ಆಂಜನೇಯ ಸ್ವಾಮಿ ಗುಡಿಯಲ್ಲಿ 2 ದೀಪಗಳನ್ನು ಹಚ್ಚಿ ಹನುಮಾನ್ ಚಾಲಿಸಾವನ್ನು ಪಠಿಸಿ. ನೀವು ಬಯಸಿದ ಉದ್ಯೋಗ ದೊರೆಯುತ್ತದೆ. ಹಾಗೆಯೇ ಆಂಜನೇಯ ಸ್ವಾಮಿಯ ಕೊರಳಿಗೆ ವೀಳ್ಯದೆಲೆಯ ಹಾರವನ್ನು ಹಾಕಿದರೆ ಅನಂತ ಕೋಟಿ ಪುಣ್ಯ ಫಲ ಲಭಿಸುತ್ತದೆ. ಈ ಹನುಮಾನ್ ಜಯಂತಿಯ ದಿನ ಎಂತಹ ಪರಿಸ್ಥಿತಿಯಲ್ಲೂ ಕುಂಬಳಕಾಯಿ, ಎಳ್ಳು ಮತ್ತು ಮೂಲಂಗಿಯಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಹಾಗೆಯೇ ಈ ಹನುಮಾನ್ ಜಯಂತಿಯಂದು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಕೆಂಪು ಕುಂಕುಮದಿಂದ ಸ್ವಸ್ತಿಕ ಗುರುತನ್ನು ಹಾಕಿಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ದೂರವಾಗಿ ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಹಾಗೆಯೇ ಈ ದಿನ ತಪ್ಪದೇ ಸಂಜೆ 6 ಗಂಟೆಯ ನಂತರ ಮನೆಯ ಹೊಸ್ತಿಲ ಮುಂದೆ 2 ದೀಪಗಳನ್ನು ಹಚ್ಚಿ. ಪೂರ್ಣಿಮೆಯ ಸಮಯದಲ್ಲಿ ಮನೆಯ ಮುಂದೆ ದೀಪಗಳು ಉರಿಯುತ್ತಿದ್ದರೆ ನಿಮ್ಮ ಮನೆಗೆ ತಕ್ಷಣ ಲಕ್ಷ್ಮೀ ದೇವಿ ಆಗಮಿಸುತ್ತಾಳೆ. ಆದ್ದರಿಂದ ಇಂತಹ ದೊಡ್ಡ ಅವಕಾಶವನ್ನು ಯಾರೂ ಕಳೆದುಕೊಳ್ಳಬೇಡಿ. ನಿಮ್ಮ ಮನೆಯಲ್ಲಿ ಸಾಲದ ಬಾಧೆ ಅಥವಾ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ 1 ಕೆಂಪು ಬಟ್ಟೆಯಲ್ಲಿ 5 ಲವಂಗಗಳನ್ನು ಕಟ್ಟಿ ನಿಮ್ಮ ಬೀರಮ್ಮಿನಲ್ಲಿ ತಿಜೋರಿ ಇಟ್ಟುಕೊಳ್ಳಿ. ಹಣದ ಸಮಸ್ಯೆಗಳೆಲ್ಲವೂ ಕ್ರಮೇಣವಾಗಿ ನಿವಾರಣೆಯಾಗಿ ನಿಮ್ಮ ಮನೆಯ ಸಂಪತ್ತು ಸ್ಥಿರವಾಗಿರುತ್ತದೆ. ಆರೋಗ್ಯ ಸಮಸ್ಯೆಗಳು ಮತ್ತು ನರದೃಷ್ಟಿ ಸಮಸ್ಯೆಗಳಿಂದ ಬಳಲುತ್ತಿರುವವರು ಆಂಜನೇಯ ಸ್ವಾಮಿಯ ಪಾದದ ಬಳಿ ಇರುವ ಸಿಂಧೂರವನ್ನು ಬೊಟ್ಟಿನಂತೆ ಇಟ್ಟುಕೊಳ್ಳಿ. ದೃಷ್ಟಿ ದೋಷಗಳೆಲ್ಲವೂ ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವುಗಳಲ್ಲಿ ಏಲಕ್ಕಿಯೂ ಒಂದು. ಏಲಕ್ಕಿಯು ಧನವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಈ ಚೈತ್ರ ಪೂರ್ಣಿಮೆಯ ದಿನ ರಾತ್ರಿ 5 ಏಲಕ್ಕಿಗಳನ್ನು ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇನ್ನು ಆಂಜನೇಯ ಸ್ವಾಮಿಯ ಅವತಾರವೆಂದು ಭಾವಿಸಲಾಗುವ ಕೋತಿಗಳಿಗೆ ಈ ಹನುಮಾನ್ ಜಯಂತಿಯ ದಿನ ಬಾಳೆಹಣ್ಣುಗಳನ್ನು ಆಹಾರವಾಗಿ ನೀಡಿದರೆ ಸಕಲ ಶುಭಗಳು ಉಂಟಾಗುತ್ತವೆ. ಈ ಹನುಮಾನ್ ಜಯಂತಿಯಂದು ಪ್ರತಿಯೊಬ್ಬರೂ ಸಿಂಧೂರವನ್ನು ಧರಿಸಬೇಕು. ಈ ದಿನ ಸಿಂಧೂರ ಧರಿಸಿದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಮುತ್ತೈದೆಯರು ಆಂಜನೇಯ ಸ್ವಾಮಿಯ ಬಳಿ ಇರುವ ಸಿಂಧೂರವನ್ನು ಇಟ್ಟುಕೊಂಡರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ದಿನ ಪ್ರತಿಯೊಬ್ಬರು ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು. ಈ ಒಂದು ದಿನ ಹನುಮಾನ್ ಚಾಲಿಸಾವನ್ನು ಪಠಿಸಿದರೆ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ಈ ವರ್ಷವಿಡೀ ಅಷ್ಟೈಶ್ವರ್ಯಗಳನ್ನು ಪಡೆಯುತ್ತೀರಿ. ಹಾಗೆಯೇ ಈ ದಿನ ನಿಮಗೆ ಸಾಧ್ಯವಾದಷ್ಟು ರಾಮನಾಮವನ್ನು ಜಪಿಸಿ. ಆ ಹನುಮಂತನು ಬೇಗನೆ ಪ್ರಸನ್ನನಾಗುತ್ತಾನೆ. ಇನ್ನು ವ್ಯಾಪಾರ ಮಾಡುವವರು 1 ವೀಳ್ಯದೆಲೆಯ ಮೇಲೆ ಗಂಧದಿಂದ ಶ್ರೀ ಎಂದು ಬರೆದು ಆ ಎಲೆಯನ್ನು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ವ್ಯಾಪಾರದಲ್ಲಿ ನಷ್ಟವಿಲ್ಲದೆ ಲಾಭ ಹೆಚ್ಚಾಗುತ್ತದೆ. ವಿಶೇಷವಾಗಿ ಈ ಹನುಮಾನ್ ಜಯಂತಿಯಂದು 1 ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿರಿ. ಮನೆಯ ದೃಷ್ಟಿ ದೋಷಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತದೆ. ಅಥವಾ ಪಂಚಮುಖಿ ಆಂಜನೇಯ ಸ್ವಾಮಿಯ ಭಾವಚಿತ್ರವನ್ನು ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ನೇತು ಹಾಕಿ. ನರದೃಷ್ಟಿ ಸಮಸ್ಯೆಗಳು ದೂರವಾಗಿ ನಿಮ್ಮ ಮನೆಗೆ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಇನ್ನು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕೆಂದು ಬಯಸಿದರೆ
ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮಕ್ಕಳ ಕೈಯಿಂದ ಸ್ವಾಮಿಗೆ ವಡೆಮಾಲೆಯನ್ನು ಸಮರ್ಪಿಸಿ. ಹಾಗೆಯೇ ಈ ದಿನ ತಪ್ಪದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರುವ ಬ್ರಾಹ್ಮಣರಿಗೆ ದಕ್ಷಿಣೆ ಹಾಗೂ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದ ಪಡೆಯಿರಿ. ಲಕ್ಷ್ಮಿ ಕಟಾಕ್ಷ ಸಂಪೂರ್ಣವಾಗಿ ದೊರೆಯುತ್ತದೆ. ಇನ್ನು ವಿವಾಹ ವಿಳಂಬವಾಗುತ್ತಿರುವವರು ಈ ದಿನ ಸುಂದರಕಾಂಡವನ್ನು ಪಠಿಸಿದರೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯುತ್ತಾರೆ. ಹಾಗೆಯೇ ಸಂತಾನವಿಲ್ಲದ ದಂಪತಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಭಕ್ತರಿಗೆ ಬಾಳೆಹಣ್ಣುಗಳನ್ನು ಹಂಚಿ ಸ್ವಾಮಿಯ ಅನುಗ್ರಹದಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ದಿನ ಗೋಪೂಜೆ ಮಾಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸುಲಭವಾಗಿ ದೊರೆಯುತ್ತದೆ. ಪೂರ್ಣಿಮೆ ತಿಥಿಯೊಂದಿಗೆ ಹನುಮಾನ್ ಜಯಂತಿ ಬಂದಿರುವುದರಿಂದ ಈ ದಿನ ಆಂಜನೇಯ ಸ್ವಾಮಿಯ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಿದರೆ ಅಪಾರ ಧನಯೋಗ ಉಂಟಾಗುತ್ತದೆ. ಹನುಮಾನ್ ಜಯಂತಿ ಎಂದರೆ ಕೇವಲ ಹನುಮಂತನ ಜನ್ಮದಿನದ ಆಚರಣೆ ಮಾತ್ರವಲ್ಲ, ಸಾಕ್ಷಾತ್ ಆ ಪರಮೇಶ್ವರನು ವಾಯುದೇವನ ಅಂಶದೊಂದಿಗೆ ಅಂಜನಾದೇವಿಯ ಗರ್ಭದಲ್ಲಿ ಜನ್ಮತಾಳಿದ ಪವಿತ್ರ ದಿನ. ಹಾಗೆಯೇ ದಶರಥ ಮಹಾರಾಜರು ಮಾಡಿದ ಪುತ್ರಕಾಮೇಷ್ಟಿ ಯಾಗದ ಪ್ರಸಾದವನ್ನು ವಾಯುದೇವನು ಅಂಜನಾದೇವಿಗೆ ತಲುಪಿಸಿದ್ದರಿಂದಲೇ ಹನುಮಂತನು ಜನ್ಮಿಸಿದನೆಂದು ಮತ್ತೊಂದು ಕಥೆ ವಿವರಿಸುತ್ತದೆ. ಈ ರೀತಿಯಾಗಿ ಈ ಹನುಮಾನ್ ಜಯಂತಿಯ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಸುಖ ಸಂತೋಷಗಳು ಲಭಿಸುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.